ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, education.in ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ವಾರ್ಷಿಕ ಪರೀಕ್ಷೆಯ ದೂರದೃಷ್ಟಿಯನ್ನು ಇಟ್ಕೊಂಡು 2024 ಮತ್ತು 25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಹಂಚಿಕೊಳ್ತಾ ಇದ್ದೇನೆ. ಇವತ್ತಿನ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಾಗೆ ಇವತ್ತಿನ ಸಂಚಿಕೆ ನಿಮ್ಮ ವಾರ್ಷಿಕ ಪರೀಕ್ಷೆಯ ದೂರದೃಷ್ಟಿಯಲ್ಲಿ ಅತಿ ಮಹತ್ವವಾದಂಥ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಏನಾಗಿದೆ ಅಂತಂದರೆ, ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು, ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿದ್ದೇ ಆದರೆ ನಮ್ಮ ಈ ಥರ ಬೋಧನಾ ಸಂಚಿಕೆಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ. ಈ ಬಂದ ನಂತರ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಬೋಧನಾ ಸಂಚಿಕೆಗಳನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅದೇ ರೀತಿಯಾಗಿ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ನಿಮ್ಮ ಸ್ನೇಹಿತರ ಜೊತೆಗೆ ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಂತೆ ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಆತ್ಮೀಯ ವಿದ್ಯಾರ್ಥಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, 2024 ಮತ್ತು 25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಅಂತಂದರೆ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿ ಇಟ್ಕೊಂಡು ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತಾ ಇದ್ದೀವಿ. ಈ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಕೊಂಡು ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 1ರ ಪ್ರಶ್ನೆ ಸಹಿತ ಉತ್ತರಗಳನ್ನು ನೋಡೋದಾದರೆ, ಆತ್ಮೀಯ ವಿದ್ಯಾರ್ಥಿಗಳು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ, ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಬಿ ಆಗಿರ್ತದೆ, ಅದು ಧ್ರುವ ಆಗಿರ್ತದೆ ಅನ್ನುವಂಥದ್ದು. ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ 1 ಅಂಕದ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ, ಓಮ್ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ಕೊಡುತ್ತದೆ ಅಂತ ಕೇಳಿದ್ದಾರೆ. ಎ ಆಪ್ಷನ್ನಲ್ಲಿ ವಿಭವಾಂತರ ಮತ್ತು ವಿದ್ಯುದಾವೇಶ, ಬಿನಲ್ಲಿ ವಿಭವಾಂತರ ಮತ್ತು ರೋಧ, ಸಿನಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ, ಡಿನಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಏನಾಗಿರ್ತದೆ ಅಂತಂದರೆ, ಓಮ್ನ ನಿಯಮವು ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ನಡುವಿನ ಸಂಬಂಧವನ್ನು ನಮಗೆ ತಿಳಿಸಿಕೊಡ್ತದೆ ಅನ್ನುವಂಥದ್ದನ್ನು ನೀವು ಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ವಿದ್ಯುನ್ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟ್ಯಾಟ್ನ ಚಿಹ್ನೆಯನ್ನು ಬರೆಯಿರಿ ಅಥವಾ ಬದಲಾಯಿಸಬಹುದಾದ ರೋಧದ ಚಿಹ್ನೆಯನ್ನು ಬರೀರಿ ಅಂತ ಕೇಳಿದರೆ, ಇಲ್ಲಿ 2 ಚಿಹ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಇವು 2 ಚಿಹ್ನೆಗಳು ಸಹಿತ ಸರಿಯಾದ ಉತ್ತರಗಳಾಗಿರ್ತಾವೆ. ವಿದ್ಯುನ್ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟ್ಯಾಟ್ ಅಥವಾ ಬದಲಾಯಿಸಬಹುದಾದ ರೋಧದ ಚಿಹ್ನೆ ಇವು 2 ಆಗಿರ್ತಾವೆ. 2ರಲ್ಲಿ 1 ಬರೆದಿದ್ರೂ ಸಹಿತ ಸರಿಯಾದ ಉತ್ತರ ಆಗಿರ್ತದೆ ಅನ್ನುವಂಥದ್ದು. ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಗುಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳನ್ನು ಹಿಂದಿನ ಸಂಚಿಕೆ ಬೋಧನಾ ಸಂಚಿಕೆಯಲ್ಲಿ ಕಾಂತಕ್ಷೇತ್ರ ಕುರಿತಾದಂತೆ, ಕಾಂತೀಯ ಬಲರೇಖೆಗಳ ಕುರಿತಾದಂತೆ ಸಂಚಿಕೆಯಲ್ಲಿ ಸರಳ ರೀತಿಯಾಗಿ ನಿಮ್ಮ ಜೊತೆಗೆ ಬೋಧನಾ ಸಂಚಿಕೆಗಳನ್ನು ಹಂಚಿಕೊಂಡಿದೆ. ಅದೇ ರೀತಿಯಾಗಿ ಈ ಸಂಚಿಕೆಯಲ್ಲಿ ನೋಡೋದಾದರೆ ಇದು ಅತಿ ಮಹತ್ವವಾದಂತಹ ಪ್ರಶ್ನೆ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಕಾಂತೀಯ ಬಲರೇಖೆಗಳ ಯಾವುದಾದ್ರೂ 2 ಗುಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 1ನೇ ಗುಣ ಯಾವುದಪ್ಪ ಅಂತಂದರೆ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಊರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತಾವ ಅನ್ನುವಂಥದ್ದು. ಉತ್ತರ ಧ್ರುವದಲ್ಲಿ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತಾವ ಅನ್ನುವಂಥದ್ದು ತಿಳಿದುಕೊಳ್ಬೇಕು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಅದೇ ರೀತಿಯಾಗಿ 3ನೇ ಅಂಶವನ್ನು ನಾವು ನೋಡೋದಾದರೆ, ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಥವಾ ಕೂಡುವುದಿಲ್ಲ, ಒಂದನ್ನೊಂದು ಕ್ರಾಸಾಗಿ ಪಾಸ್ ಆಗುವುದಿಲ್ಲ ಅಂತಂದರೆ, ಕಾಮನ್ನಾಗಿ ನಾವು ಹೇಳ್ಬೇಕಂತಂದರೆ ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಮತ್ತು 4ನೇ ಒಂದು ಗುಣವನ್ನು ನೋಡೋದಾದರೆ, ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಗುಣಗಳಲ್ಲಿ ಯಾವುದಾದ್ರೂ 2 ಗುಣಗಳನ್ನು ನೀವು ಬರೆದಿದ್ದೆ ಆದರೆ ಕಾಂತೀಯ ಬಲರೇಖೆಗಳ 2 ಗುಣಗಳಿಗೆ 2 ಅಂಕಗಳನ್ನು ನೀವು ಕೂಡ ಪಡೆಯಬಹುದು. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 5 ನೋಡೋದಾದರೆ, ದೂರದೃಷ್ಟಿ ಹೈಪರ್ಮೆಟ್ರೋಪಿಯಾ ಎಂದರೆ ಏನು ಮತ್ತು ಅದರ ದೋಷ ಉಂಟಾಗಲು 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಮೊದಲಿಗೆ ನಾವು ದೂರದೃಷ್ಟಿ ಅಥವಾ ಹೈಪರ್ಮೆಟ್ರೋಪಿಯಾ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾದ್ರೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವ
ಹಾಗೂ ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುವ ಕಣ್ಣಿನ ದೋಷವನ್ನು ದೂರದೃಷ್ಟಿ ಅಥವಾ ಹೈಪರ್ಮೆಟ್ರೋಪಿಯಾ ಅಂತ ಕೇಳ್ತಾರೆ. ಇಲ್ಲಿ ಏನಾಗಿರ್ತದೆ ಅಂತಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ನಮಗೆ ಕಾಣ್ತವೆ, ಆದರೆ ಹತ್ತಿರ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತಕ್ಕಂಥ ಒಂದು ಕಣ್ಣಿನ ದೋಷ ಇದೇನಾಗಿರ್ತದೆ ಅಂತಂದರೆ ದೂರದೃಷ್ಟಿ ದೋಷ ಅಥವಾ ಹೈಪರ್ಮೆಟ್ರೋಪಿಯಾ ಅಂತೇಳಿ ನಾವು ಕರಿತೀವಿ. ಈ ದೋಷ ಉಂಟಾಗಲು 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಏನು ಅಂತಂದರೆ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರ್ತದೆ ಅಥವಾ ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರ್ತದೆ. ಈ 2 ಕಾರಣಗಳಿಂದ 2 ದೋಷಗಳಿಂದ ಏನಾಗಿರ್ತದೆ ಅಂತಂದರೆ ಹೈಪರ್ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಉಂಟಾಗ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ 6ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಈ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ಗಮನಿಸಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಎಕ್ಸ್ ಮತ್ತು ವಾಯ್ ಬಿಂದುಗಳ ಸುತ್ತಲ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅಂತ ಕೇಳಿದ್ದಾರೆ. 2ನೇ ಪ್ರಶ್ನೆ ಏನಂತಂದರೆ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಯಲು ಸಹಾಯ ಮಾಡಿದ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 1ನೇ ಪ್ರಶ್ನೆ ಏನಪ್ಪ ಅಂತಂದರೆ ಎಕ್ಸ್ ಮತ್ತು ವಾಯ್ ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸ್ ಬಿಂದುವಿನಲ್ಲಿ ಅಪ್ರದಕ್ಷಿಣ ದಿಕ್ಕಾಗ್ತದೆ, ವಾಯ್ ಏನಾಗಿರ್ತದೆ ಅಂತಂದರೆ ಬಿಂದುವಿನಲ್ಲಿ ಪ್ರದಕ್ಷಿಣ ದಿಕ್ಕಾಗಿರ್ತದೆ. ವಾಯ್ ಅಂತಕ್ಕಂಥದ್ದು ಪ್ರದಕ್ಷಿಣ ದಿಕ್ಕಾದರೆ ಎಕ್ಸ್ ಅಂತಕ್ಕಂಥದ್ದು ಅಪ್ರದಕ್ಷಿಣ ದಿಕ್ಕಾಗಿರ್ತದೆ. ಇನ್ನು ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಯುವ ಸಹಾಯ ಮಾಡದ ನಿಯಮ ಯಾವುದು ಅಂತಂದರೆ ಬಲಗೈ ಹೆಬ್ಬೆರಳು ನಿಯಮ. ಈ ಬಲಗೈ ಹೆಬ್ಬೆರಳು ನಿಯಮ ಅಂತಂದರೆ ಏನಂತ ತಿಳ್ಕೊಳ್ಳೋದಾದರೆ ವಿದ್ಯುತ್ ಪ್ರವಾಹ ಇರುವ ವಾಹಕ ತಂತಿಯನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿಯಲಾಗಿದೆ ಎಂದು ನಾವು ಭಾವಿಸಬೇಕಾಗ್ತದೆ. ಭಾವಿಸಿದ ನಂತರ ಏನಾಗ್ತದೆ ಹೆಬ್ಬೆರಳು ವಿದ್ಯುತ್ ಪ್ರವಾಹವನ್ನು ದಿಕ್ಕನ್ನು ಸೂಚಿಸಿದರೆ ಇತರ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚನೆಯನ್ನು ಮಾಡ್ತಾವೆ. ಇಷ್ಟೇ ಬಲಗೈ ಹೆಬ್ಬೆರಳು ನಿಯಮ ಅಂತಂದರೆ ನೀವು ಬಲಗೈ ಮುಷ್ಟಿಯನ್ನು ಮಾಡಿ ಇಟ್ಕೊಂಡಿದ್ದೆ ಆದರೆ ಈ ಮುಷ್ಟಿಯಲ್ಲಿ ವಿದ್ಯುತ್ ಪ್ರವಾಹದ ತಂತಿಯನ್ನು ಹಿಡ್ಕೊಂಡಿದೆ ಅಂತೇಳಿ ನಾವು ಭಾವಿಸಿದ್ದೇ ಆದರೆ ಆ ಭಾವಿಸಿದ ನಂತರ ಏನಾಗ್ತದೆ ಹೆಬ್ಬೆರಳು ಏನಂತಂದರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಮಗೆ ತೋರಿಸಿದರೆ ಇತರ ಬೆರಳುಗಳು ಏನಂತಂದರೆ ಕಾಂತಕ್ಷೇತ್ರದ ದಿಕ್ಕನ್ನು ನಮಗೆ ತೋರಿಸ್ತಾವೆ ಅನ್ನುವಂಥದ್ದು ಇದು ಬಲಗೈ ಹೆಬ್ಬೆರಳು ನಿಯಮ ಆಗಿರ್ತದೆ ಅನ್ನುವಂಥದ್ದು. ಮತ್ತು 7ನೇ ಪ್ರಶ್ನೆಯನ್ನು ನೋಡೋದಾದರೆ ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಇಲ್ಲಿ ಸರಣಿ ಜೋಡಣೆಯಲ್ಲಿ ಜೋಡಿಸೋದಕ್ಕಿಂತ ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ ಅಂತಂದರೆ ಇಲ್ಲಿ ಸಮಾಂತರ ಜೋಡಣೆ ಮತ್ತು ಸರಣಿ ಜೋಡಣೆ ಅಂತೇಳಿ 2 ವಿಧಗಳ ಬರ್ತವೆ. ಹಾಗೆ ಈಗ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದ ನಂತರ ಆಗ್ತಕ್ಕಂಥ ಲಾಭಗಳು ಮತ್ತು ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ. 1ನೇ ಕಾರಣ ಏನಪ್ಪ ಅಂತಂದರೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಏನಾಗ್ತದೆ ವಿಭಜನೆ ಆಗ್ತಾ ಹೋಗ್ತದೆ. ಪ್ರತಿ ಉಪಕರಣಗಳಿಗೆ ವಿಭಜನೆ ಆಗ್ತಾ ಹೋಗ್ತದೆ. ಅವುಗಳ ರೇಟಿಂಗ್ ಅನುಸಾರ ವಿದ್ಯುತ್ ಪ್ರವಾಹ ಪೂರೈಕೆ ಆಗುತ್ತದೆ ಅನ್ನುವಂಥದ್ದು. ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ವಿಭಜನೆ ಆಗುವುದರಿಂದ ಪ್ರತಿ ಉಪಕರಣಗಳಿಗೆ ವಿಭಜನೆ ಆಗುವುದರಿಂದ ಅವುಗಳ ರೇಟಿಂಗ್ ಅನುಸಾರ ವಿದ್ಯುತ್ ಪ್ರವಾಹ ಪೂರೈಕೆ ಮಾಡಲಾಗ್ತದೆ ಅನ್ನುವಂಥದ್ದು ತಿಳಿದುಕೊಳ್ಬೇಕು. ಅದೇ ರೀತಿಯಾಗಿ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ ಇರ್ತದೆ. ಸರಣಿ ಜೋಡಣೆಯಲ್ಲಿ ಒಂದು ಉಪಕರಣ ಆದರೆ ಉಳಿದ ಉಪಕರಣಗಳು ಕಾರ್ಯನಿರ್ವಹಣೆಗೆ ಅಲ್ಲಿ ಅವಕಾಶ ಇರೋಂಗಿಲ್ಲ. ಆದರೆ ಸಮಾಂತರ ಜೋಡಣೆಯಲ್ಲಿ ಏನಂತಾವ ಅಂತಂದರೆ ಒಂದು ಉಪಕರಣ ಹಾಳಾಗಿ ಹೋಯಿತು ಅಂತಂದರೆ ಉಳಿದ ಉಪಕರಣಗಳು ಕಾರ್ಯನಿರ್ವಹಿಸ್ತಾವೆ. ಇವು ಏನಾಗಿರ್ತಾವೆ ಅಂತಂದರೆ ಗ್ರಹಮಂಡಲದಲ್ಲಿ ವಿದ್ಯುತ್ ಪೂರ್ಣ ಸಮಾಂತರವಾಗಿ ನಾವು ಜೋಡಿಸಿದ್ವಿ ಅಂತಂದ್ರೆ ಆಗ್ತಕ್ಕಂಥ ಲಾಭಗಳು ಇವಾಗಿರ್ತಾವೆ ಅನ್ನುವಂಥದ್ದು. ಇನ್ನು 5ನೇ ಮೇನ್ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಒಂದು ವಸ್ತುವು ಪಿನ ಮಸೂರದ 2Fi ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. F1 ಅಂತಕ್ಕಂಥದ್ದು ಏನಾಗಿರ್ತದೆ ಅಂತಂದರೆ ಇದು ಪ್ರಧಾನ ಸಂಗಮ ಆಗಿರ್ತದೆ. ಇಲ್ಲಿ ನಮಗೆ ಒಂದು ವಸ್ತುವನ್ನು ಎಲ್ಲಿ ಇರಿಸಬೇಕು ಅಂತಂದರೆ 2Fi ಇರಿಸಿದ್ವಿ ಅಂತಂದರೆ ಅದಾದ ನಂತರ ಈ ಒಂದು ವಸ್ತುವಿನ ಪ್ರತಿಬಿಂಬ ಪಿನ ಮಸೂರದ ಅಲ್ಲಿ ಹಾದು ಪ್ರತಿಫಲನಗೊಂಡು ನಮಗೆ ಎಲ್ಲಿ ಸಿಗ್ತದೆ ಅಂತಂದರೆ ಉಂಟಾಗ್ತಕ್ಕಂಥ ಪ್ರತಿಬಿಂಬ ಏನಾಗಿರ್ತದೆ 2F2 ನಮಗೆ ಪ್ರತಿಬಿಂಬ ಮೂಡ್ತದೆ. ಒಂದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಪಿನ ಮಸೂರದಲ್ಲಿ 2F1 ಪ್ರಧಾನ ಸಂಗಮ
ಬಿಂದು 2ರಲ್ಲಿ ನಾವು ಏನಂತಂದರೆ ವಸ್ತುವನ್ನು ಇರಿಸಿದ ನಂತರ ಅದರ ಪ್ರತಿಬಿಂಬ ಎಲ್ಲಿ ಉಂಟಾಗ್ತದೆ ಅಂತಂದರೆ 2F2ನಲ್ಲಿ ಉಂಟಾಗ್ತದೆ. ಅದರ ಪ್ರತಿಬಿಂಬದ ಸ್ಥಾನ ಎಲ್ಲಿರ್ತದೆ 2Fನಲ್ಲಿ ಉಂಟಾಗ್ತದೆ. ಗಾತ್ರ ಏನಾಗಿರ್ತದೆ ಅಂತಂದರೆ ವಸ್ತುವಿನ ಗಾತ್ರದಷ್ಟೇ ನಮಗೆ ಏನಾಗ್ತದೆ ಪ್ರತಿಬಿಂಬ ಸಿಗ್ತದೆ ಅನ್ನುವಂಥದ್ದು. ಮತ್ತು ಸ್ವಭಾವ ಯಾವ ರೀತಿಯಾಗಿರ್ತದೆ ಅಂತಂದರೆ ಸತ್ಯ ಹಾಗೂ ತಲೆ ಕೆಳಗಾದ ಪ್ರತಿಬಿಂಬ ನಮಗೆ ಸಿಗ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು. ಇದು 3 ಅಂಕದ ಪ್ರಶ್ನೆ ಆಗಿರ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ 9ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಬೆಳಕಿನ ವರ್ಣ ವಿಭಜನೆ ಎಂದರೇನು, ನಿಸರ್ಗದಲ್ಲಿ ಕಾಮನಬಿಲ್ಲ ಹೇಗೆ ಉಂಟಾಗ್ತದೆ ಅನ್ನೋದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬೆಳಕಿನ ವಿಭಜನೆ ಅಂತಂದರೆ ಗಾಜಿನ ಪಟ್ಟಕದ ಮೇಲೆ ಪತನವಾಗುವ ಬಿಳಿ ಬಣ್ಣದ ಬೆಳಕು 7 ಬಣ್ಣಗಳಾಗಿ ವಿಭಜಿಸುವುದನ್ನು ನಾವು ವರ್ಣ ವಿಭಜನೆ ಅಂತೇಳಿ ಕರಿತೀವಿ. ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಈ ಸಿಂಪಲ್ ಆಗಿ ಏನು ತಿಳ್ಕೊಬೇಕು ಅಂತಂದರೆ ಗಾಜಿನ ಪಟ್ಟಕದ ಮೇಲೆ ಪತನವಾಗುವ ಪಟ್ಟಕದ ಮೇಲೆ ನಾವು ಬಿಳಿ ಬೆಳಕನ್ನು ನಾವು ಹಾಯಿಸಿದಾಗ ಈ ಬಿಳಿ ಬಣ್ಣದ ಬೆಳಕು 7 ಬಣ್ಣಗಳಾಗಿ ವಿಭಜನೆ ಆಗ್ತದೆ. ಈ ಬೆಳಕಿನ ವರ್ಣ ವಿಭಜನೆ ಅಂತೇಳಿ ನಾವು ಕರಿತೀವಿ. ಕಾಮನಬಿಲ್ಲು, ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ ಮಳೆಯಾಗುವ ವಾತಾವರಣದಲ್ಲಿರುವ ನೀರಿನ ಹನಿಗಳು ಪಟ್ಟಕಗಳಂತೆ ವರ್ತನೆಯನ್ನು ಮಾಡ್ತಾವೆ. ಸೂರ್ಯನ ಕಿರಣಗಳು ಆ ಹನಿಗಳ ಮೂಲಕ ಹಾದು ಹೋಗುವಾಗ ಇಷ್ಟೇ ಮಳೆ ಆಗುವ ವಾತಾವರಣದಲ್ಲಿ ನೀರಿನ ಹನಿಗಳು ಏನಾಗ್ತವೆ ಪಟ್ಟಕದಂತೆ ವರ್ತನೆಯನ್ನು ಮಾಡ್ತಾವೆ. ಈ ಸೂರ್ಯನ ಬೆಳಕು ಏನಾಗ್ತದೆ ಈ ಹನಿಗಳ ಮೂಲಕ ಹಾದು ಹೋಗುವಂಥ ಸಂದರ್ಭದಲ್ಲಿ ಈ ನೀರಿನ ಹನಿಗಳು ಪಟ್ಟಕದಂತೆ ವರ್ತನೆ ಮಾಡೋದರಿಂದ ಏನಾಗ್ತದೆ ಅಂತಂದರೆ ಈ ನೀರಿನ ಹನಿಗಳ ಒಳಗೆ ಏನಾಗ್ತದೆ ವಕ್ರೀಭವನ, ಆಂತರಿಕ ಪ್ರತಿಫಲನ, ವರ್ಣ ವಿಭಜನೆಯಿಂದಾಗಿ ಏನಾಗ್ತದೆ ಬಿಳಿ ಬಣ್ಣದ ಬೆಳಕು ವಿಭಜನೆಯಾಗಿ 7 ಬಣ್ಣಗಳಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು ತಿಳ್ಕೊಳ್ಬೇಕು. ಹೀಗೆ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣವು ಕಾಮನಬಿಲ್ಲನ್ನು ಉಂಟು ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಸಹಿತ ಕೇಳ್ಬೋದು. ಯಾವ ರೀತಿ ಕೇಳ್ಬೋದು, ಇದರ ಪರ್ಯಾಯವಾಗಿ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಟಿಂಡಾಲ್ ಪರಿಣಾಮ ಎಂದರೇನು, ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿದೆ ಏಕೆ ಮತ್ತು ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲಿಗೆ ನಾವು ಟಿಂಡಾಲ್ ಪರಿಣಾಮವನ್ನು ನೋಡೋದಾದರೆ ಬೆಳಕಿನ ಕಿರಣಗಳು ಮಾಧ್ಯಮದಲ್ಲಿನ ನಯವಾದ ಕಣಗಳನ್ನು ತಾಡಿಸಿದಾಗ ಪ್ರತಿಫಲನ ಹೊಂದಿ ಬೆಳಕಿನ ಪತರವು ಗೋಚರಿಸುವ ವಿದ್ಯಮಾನವನ್ನು ನಾವು ಟಿಂಡಾಲ್ ಪರಿಣಾಮ ಅಂತೇಳಿ ಕರಿತೀವಿ. ಈ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿನ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸ್ತವೆ. ಚದುರಿದ ನೀಲಿ ಬಣ್ಣವು ನಮ್ಮನ್ನು ಕಣ್ಣನ್ನು ತಲುಪ್ತದೆ. ಆದ್ದರಿಂದ ಆಕಾಶ ನೀಲಿ ಬಣ್ಣದಾಗಿ ಕಾಣ್ತದೆ ಅಷ್ಟೇ ತಿಳ್ಕೋಬೇಕು. ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸುತ್ತವೆ. ಚದುರಿದ ನೀಲಿ ಬಣ್ಣ ನಮ್ಮ ಕಣ್ಣಿಗೆ ತಲುಪ್ತದೆ. ಆದ್ದರಿಂದ ಆಕಾಶ ನೀಲಿ ಬಣ್ಣದಾಗಿ ಕಾಣುತ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಅದೇ ರೀತಿಯಾಗಿ 10ನೇ ಪ್ರಶ್ನೆಯನ್ನು ನೋಡೋದಾದರೆ ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ವಿದ್ಯುತ್ ಪ್ರವಾಹ ಇರುವ ವಾಹಕದ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಮಾಡೋದು ಅಂತಂದರೆ ಅಲ್ಯೂಮಿನಿಯಂ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳಿಂದ ನೇತು ಹಾಕಬೇಕಾಗ್ತದೆ. ಒಂದು ಕುದುರೆ ಲಾಳಾಕೃತಿಯ ಪ್ರಬಲ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ 2 ಧ್ರುವಗಳನ್ನು ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಬೇಕಾಗ್ತದೆ. ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟರಿ ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಣೆಯನ್ನು ಮಾಡಬೇಕಾಗ್ತದೆ. ಅಲ್ಯೂಮಿನಿಯಂ ತಂತಿಯ ನಿರ್ದಿಷ್ಟ ದಿಕ್ಕನ್ನು ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಬೇಕಾಗ್ತದೆ. ಸಲಾಕೆ ಸ್ಥಾನಪಲ್ಲಟಗೊಂಡಿರುವುದನ್ನು ನಾವು ಗಮನಿಸಬೇಕಾಗ್ತದೆ. ಸಲಾಕೆಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿಗೆ ಪಲ್ಲಟಗೊಳ್ತದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಹೀಗೆ ಮತ್ತೆ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಮತ್ತು ಉಪಪ್ರಶ್ನೆ ಬಿಯನ್ನು ನೋಡೋದಾದರೆ ಸೀಮೆಎಣ್ಣೆಯಲ್ಲಿ ಚದುರಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದ ದೂರ ಕಡೆ ಬಾಗುವುದೋ ತಿಳಿಸಿ ಮತ್ತು ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ನೀರು ಮತ್ತು ಸೀಮೆ ಎಣ್ಣೆಗಳ ವಕ್ರೀಭವನ ಸೂಚ್ಯಗಳು ಏನಾಗಿದೆ ಅಂತಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ವಾಟರ್ ಆ್ಯಂಡ್ ಸೀಮೆ ಎಣ್ಣೆಯನ್ನು ನೋಡೋದಾದರೆ ಕ್ರಮವಾಗಿ 1.33 ಇದೆ ಮತ್ತು 1.44
ಅದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ಉತ್ತರವನ್ನು ನೋಡೋದಾದರೆ ಬೆಳಕಿನ ವಕ್ರೀಭವನದ ನಿಯಮಗಳು ಏನಂತಂದರೆ ಬೆಳಕಿನ ವಕ್ರೀಭವನದ ನಿಯಮಗಳು ಅಂತಂದರೆ ಒಂದನೇದು ಪತನ ಕಿರಣ, ವಕ್ರೀಭವ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಒಂದೇ ಸಮತಲದಲ್ಲಿ ಇರುತ್ತದೆ ಅನ್ನುವಂಥದ್ದು ಒಂದು ನಿಯಮ. ಆದರೆ ಇನ್ನೊಂದು ಏನಂತಂದರೆ ಎರಡು ಭಿನ್ನ ಮಾಧ್ಯಮಗಳಲ್ಲಿ 2 ಡಿಫರೆಂಟ್ ಮೀಡಿಯಾಗಳಲ್ಲಿ ಸಂಬಂಧಿಸಿದಂತೆ ಪತನ ಕೋನದ ಸೈನು ಮತ್ತು ವಕ್ರೀಭವನದ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರ್ತದೆ ಅನ್ನುವಂಥದ್ದು ತಿಳ್ಕೊಬೇಕು. ಈಗ ಉಪಪ್ರಶ್ನೆ ಬಿ ಅನ್ನು ನೋಡೋದಾದರೆ ಬೆಳಕಿನ ಕಿರಣವು ಲಂಬದಿಂದ ದೂರವಾಗ್ತದೆ, ಏಕೆಂದರೆ ಸೀಮೆಎಣ್ಣೆಯು ನೀರಿಗಿಂತ ಹೆಚ್ಚು ಸಾಂದ್ರವಾಗಿದೆ. ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮ ಕಡೆ ಚಲಿಸಿದಾಗ ವಕ್ರೀಮ ಕಿರಣವು ಲಂಬದಿಂದ ದೂರವಾಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಈಗ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನೋಡಿದ್ದೀವಿ. ಈಗ ಮತ್ತೆ ಕೇಳಬಹುದಾದಂತಹ ಪ್ರಶ್ನೆ ಅಂತಂದರೆ ಬೆಳಕಿನ ಪ್ರತಿಫಲನದ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಮತ್ತು ದರ್ಪಣದ ವರ್ಧನೆ +1 ಇದರ ಅರ್ಥ ಏನು ಮತ್ತು ಈ ದರ್ಪಣದ ವಿಧವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಪ್ರತಿಫಲನದ ನಿಯಮ ಏನಪ್ಪ ಅಂತಂದರೆ ಪತನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ಅನ್ನುವಂಥದ್ದು. ಇನ್ನು ಎರಡನೇ ಅಂತಂದರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಈ ಮೂರನೇ ಪ್ರಶ್ನೆ ಅಂತಂದರೆ ದರ್ಪಣದ ವರ್ಧನೆ +1 ಇದರ ಅರ್ಥ ಏನಂತಂದರೆ ದರ್ಪಣವು ವಸ್ತುವಿನಷ್ಟೇ ಗಾತ್ರ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ದರ್ಪಣದ ವಿಧ ಏನಾಗಿರ್ತದೆ ಅಂತಂದರೆ ಸಮತಲದ ದರ್ಪಣ ಆಗಿರ್ತದೆ. ದರ್ಪಣದ ವರ್ಧನೆ +1 ಇದರ ಅರ್ಥ ಏನಂತಂದರೆ ದರ್ಪಣವು ವಸ್ತುವಿನಷ್ಟೇ ಗಾತ್ರ ಮಿಥ್ಯ ಪ್ರತಿಬಿಂಬ ಉಂಟು ಮಾಡಿದೆ. ದರ್ಪಣದ ವಿಧ ಮತ್ತು ಯಾವುದಾಗಿರ್ತದೆ ಅಂತಂದರೆ ಸಮತಲ ದರ್ಪಣ ಆಗಿರ್ತದೆ ಅನ್ನುವಂಥದ್ದು. ಈಗ ಒಂದು ಸಮಸ್ಯೆಯನ್ನು ನೋಡೋದಾದರೆ 12ನೇ ಪ್ರಶ್ನೆಯನ್ನು ನೋಡೋದಾದರೆ 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ ಮತ್ತು 10 ಆಂಪಿಯರ್ ವಿದ್ಯುತ್ತನ್ನು ಸೆಳೀತದೆ. ಹಾಗಾದರೆ ವಿದ್ಯುತ್ ಹೀಟರಿನ ಸಾಮರ್ಥ್ಯವೇನು? ಈ ವಿದ್ಯುತ್ ಹೀಟರ್ ಅನ್ನು ದಿನಕ್ಕೆ 8 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದೆ ಆದರೆ 1 ಕಿಲೋ ವ್ಯಾಟ್ಗೆ 5 ರೂಗಳಂತೆ ತಗಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಲೆಕ್ಕಾಚಾರವನ್ನು ಮಾಡೋದಾದರೆ ಈಗ ಈ ಒಂದು 12ನೇ ಪ್ರಶ್ನೆಯಲ್ಲಿ ಏನಾಗಿದೆ ಅಂತಂದರೆ ವಿದ್ಯುತ್ ಸಾಮರ್ಥ್ಯ ಕಂಡುಹಿಡ್ತಕ್ಕಂಥ ಸೂತ್ರ ಏನಾಗಿರ್ತದೆ ಅಂತಂದರೆ P = P × I ಆಗಿರ್ತದೆ ಅನ್ನುವಂಥದ್ದು ತಿಳ್ಕೊಬೇಕು. ಇಲ್ಲಿ ಏನಾಗಿದೆ ಅಂತಂದರೆ 220 ವೋಲ್ಟ್ನ ಜನರೇಟರ್ ಏನಾಗಿದೆ ಅಂತಂದರೆ ವೋಲ್ಟ್ ಅಂತಕ್ಕಂಥದ್ದು 220 ವೋಲ್ಟ್ ಆಗಿದೆ. ಇನ್ನು ವಿದ್ಯುತ್ ಏನಾಗಿದೆ ಅಂತಂದರೆ 10 ಆಂಪಿಯರ್ ವಿದ್ಯುತ್ತನ್ನು ಸೆಳೀತದೆ. 220 ವೋಲ್ಟ್ನ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ. ಅದು ಏನಾಗಿದೆ ಮತ್ತು 10 ಆಂಪಿಯರ್ ಕರೆಂಟನ್ನು ಇದು 220 ವೋಲ್ಟ್ನ ಜನರೇಟರ್ ಏನಾಗ್ತದೆ ಸೆಳೀತದೆ ಅನ್ನುವಂಥದ್ದು. ಇಲ್ಲಿ ಕರೆಂಟ್ ಅಂತಕ್ಕಂಥದ್ದು ವಿದ್ಯುತ್ ಅಂತಕ್ಕಂಥದ್ದು ಏನದ 10 ಆಂಪಿಯರ್ ಅದ. ಟೋಟಲ್ ಆಗಿ ವಿದ್ಯುತ್ ಸಾಮರ್ಥ್ಯ ಏನಾಗ್ತದೆ 2200 ವ್ಯಾಟ್ ಆಗ್ತದೆ ಅಥವಾ 2.2 ಕಿಲೋ ವ್ಯಾಟ್ ಆಗ್ತದೆ. ಬಳಕೆಯಾದ ಒಟ್ಟು ವಿದ್ಯುತ್ ಶಕ್ತಿಯನ್ನು ನೋಡೋದಾದರೆ ಇಲ್ಲಿ ಬಳಕೆಯಾದಂಥ ವಿದ್ಯುತ್ ಶಕ್ತಿ ಏನಾಗಿದೆ 2.2 ಕಿಲೋ ವ್ಯಾಟ್ ಆಗಿದೆ. ದಿನಕ್ಕೆ 8 ಗಂಟೆಗಳ ಕಾಲ 30 ದಿನಗಳ ಕಾಲ ಬಳಸಿದಾಗ ಏನಾಗ್ತದೆ 1 ಕಿಲೋ ವ್ಯಾಟ್ಗೆ 5 ರೂಗಳಂತೆ ತಗಲುವ ವೆಚ್ಚವನ್ನು ಕೇಳಿದ್ದಾರೆ. ಇಲ್ಲಿ ಏನಂತಂದರೆ ಒಟ್ಟು ಬಳಕೆಯಾದ ವಿದ್ಯುತ್ ಶಕ್ತಿ ಏನದ ಅಂತಂದರೆ 2.2 ಕಿಲೋ ವ್ಯಾಟ್ ಅದ ಮತ್ತು ದಿನಕ್ಕೆ 8 ದಿನಗಳ ಕಾಲ 30 ದಿನಗಳ ಬಳಕೆ ಆಗಿತ್ತು ಅಂತಂದರೆ ನಮಗೆ ಎಷ್ಟು ಸಿಗ್ತದೆ ಅಂತಂದರೆ ಬಳಕೆಯಾದ ಒಟ್ಟು ವಿದ್ಯುತ್ ಶಕ್ತಿ ಎಷ್ಟು ಅಂತಂದರೆ 528 ಕಿಲೋ ವ್ಯಾಟ್ ಅವರ್ ಆಗಿರ್ತದೆ. ಇನ್ನು ತಗಲ್ತಕ್ಕಂಥ ವೆಚ್ಚ 528 ಕಿಲೋ ವ್ಯಾಟ್ ಅವರ್ಗೆ 5 ರೂಪಾಯಿದಂತೆ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತಂದರೆ 2640 ರೂಪಾಯಿಗಳ ಆಗ್ತಾವ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಾವು ಪಾರ್ಟ್ ಎನಲ್ಲಿ ಭಾಗ ಎನಲ್ಲಿ ನಾವು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಸಂಚಿಕೆಯಲ್ಲಿ ನಾವು ನಿಮ್ಮ ಜೊತೆಗೆ ನೀಡಿದ್ದೀವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಪಾರ್ಟ್ ಬಿನಲ್ಲಿ ಮತ್ತು ರಸಾಯನಶಾಸ್ತ್ರ, ಪಾರ್ಟ್ ಸಿನಲ್ಲಿ ಜೀವ ವಿಜ್ಞಾನವನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಮುಂದಿನ ನಾವು ಸಂಚಿಕೆಯಲ್ಲಿ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿಯನ್ನು ಹಂಚಿಕೊಳ್ಳೋದಾದರೆ ಇವತ್ತಿನ ಸಂಚಿಕೆಯನ್ನು ನಾನು ಪಾರ್ಟ್ ಎಗೆ ಸೀಮಿತವಾಗಿ ಮುಗಿಸ್ತಾ ಇದ್ದೇನೆ.
ಸೀಮಿತವಾಗಿ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಪಾರ್ಟ್ ಬಿ ರಸಾಯನಶಾಸ್ತ್ರ ಮತ್ತು ಪಾರ್ಟ್ ಸಿ ಜೀವವಿಜ್ಞಾನ ಸಂಬಂಧಿಸಿದಂತೆ ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಿಮ್ಮ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ, ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.